ಯುಪಿಐ ಸ್ಕ್ಯಾನರ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೀದಿ ಬದಿ ವ್ಯಾಪಾರಿಗಳು ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಇದೀಗ ದೊಡ್ಡ ತಲೆನೋವು ಪರಿಣಮಿಸ್ತಾ ಇದೆ. ಇದು ವಿಚಾರ ಎಷ್ಟೇನೆ ಜಿಎಸ್ಟಿ ಬಂದ ಮೇಲೆ ನೋಡಿ, ನಿಮ್ಮ ವಹಿವಾಟು ನೀವು ಇಡೀ ಒಂದು ವರ್ಷದಲ್ಲಿ ಮಾಡ್ತಕ್ಕಂಥ ನಿಮ್ಮ ವಹಿವಾಟು ಟೋಟಲ್ ಟರ್ನ್ ಓವರ್ 40 ಲಕ್ಷ ದಾಟಿದ್ರೆ ನೀವು ಜಿಎಸ್ಟಿ ಅಂಡರ್ ರಿಜಿಸ್ಟರ್ ಮಾಡ್ಕೊಳ್ಬೇಕಾಗತ್ತೆ. ಅದು ಜಿಎಸ್ಟಿ ವ್ಯಾಪ್ತಿಗೆ ಬರುತ್ತೆ. ನೀವು ಮೊದಲು ಅದನ್ನು ರಿಜಿಸ್ಟರ್ ಮಾಡಿಸ್ಕೊಳ್ಬೇಕು. 40 ಲಕ್ಷದಿಂದ 1.5 ಕೋಟಿವರೆಗೂ ಕೂಡ ನೀವು ವ್ಯಾಪಾರ ಮಾಡಿದಾಗ 1% ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. 1.5 ಕೋಟಿ ವ್ಯಾಪಾರ ಮಾಡ್ತಾರೆ ಅಂತ ಹೇಳಿದಾಗ ಹೆಚ್ಚು ಕಡಿಮೆ ನೀವು ಅದಕ್ಕೆ 1.5 ಲಕ್ಷ 1 ಲಕ್ಷ ಈ ಥರ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಈ ಥರ ಹೇಳಿದರು. ಇದು ವರ್ತಕರಲ್ಲಿ ಏನು ಉಂಟು ಮಾಡ್ತು ಅಂದರೆ, ಅಯ್ಯೋ ರಾಮ, ನಾವೆಲ್ಲಪ್ಪ ವ್ಯಾಪಾರ ಮಾಡಿದ್ದೀವಿ, ನಾನು ಯಾವುದೋ ಸಾಲ ತೊಗೊಂಡಿದ್ದೀನಿ, ನನಗೆ ಯಾರೋ ಹಣ ಹಾಕಿದ್ದಾರೆ, ಇರೋದು ಇವಾಗೆಲ್ಲ ಯಾರು ಕ್ಯಾಶ್ ಕೊಡ್ತಾ ಇಲ್ಲ. ಇವಾಗ ಜಾಸ್ತಿ ಜನ ಏನು ಮಾಡಿ ಗೂಗಲ್ ಪೇ ಮಾಡ್ತಾರೆ, ಫೋನ್ ಪೇ ಮಾಡ್ತಾರೆ, ಇದ್ರ ಮೂಲಕ ಹಣ ತೊಗೊಂಡಿರ್ತೀವಿ. ಹಣ ತೊಗೊಂಡಿದ್ದೆಲ್ಲನೂ ಇವರು ವ್ಯಾಪಾರ ಅಂತ ಕನ್ಸಿಡರ್ ಮಾಡಿ ನನಗೆ ಇದಕ್ಕೆ ಟ್ಯಾಕ್ಸ್ ಕಟ್ಟು ಅಂತ ಹೇಳಿಬಿಟ್ರೆ ಏನು ಗತಿ ಅಂತ ಏನು ಮಾಡಿಬಿಟ್ರು ಕೆಲವು ವರ್ತಕರು, ಈ ಫೋನ್ಪೇದು ಸ್ಕ್ಯಾನರ್ ಕೋಡ್ ಇರುತ್ತಲ್ಲ ಅದನ್ನು, ಗೂಗಲ್ ಪೇದು, ಆನಂತರದಲ್ಲಿ ಪೇಟಿಎಮ್ದು, ಇನ್ನೂ ಯಾವ್ಯಾವುದು ಭೀಮ್ ಆ್ಯಪು ಎಲ್ಲ ಹರಿದು ಬಿಸಾಕಿದ್ರು. ಇದರಿಂದ ತಾನೇ ಪ್ರಾಬ್ಲಮ್ ಬರ್ತಾ ಇರೋದು. ನಾವು ಇನ್ಮೇಲೆ ಇದನ್ನ ಇಟ್ಕೊಳ್ಳೋದೇ ಇಲ್ಲ, ಇನ್ಮೇಲೆ ಹಣ ಕೊಟ್ಟರೆ ವ್ಯವಹಾರ ಮಾಡ್ತೀವಿ ಅಂತ. ಇದರಿಂದ 2 ಥರ ಪ್ರಾಬ್ಲಮ್ ಶುರುವಾಗಿದೆ ಅವ್ರಿಗೆ. ಎಷ್ಟೊಂದು ಜನ ಕ್ಯಾಶ್ ಇಟ್ಕೊಂಡು ಅಂಗಡಿಗೆ ಬರ್ತಾನೆ ಇಲ್ಲ. ಇವಾಗ ಇಲ್ಲಾರಾದರೂ ಇಲ್ಲ ರೀ, ಅದ್ಯಾವುದು ಫೋನ್ಪೇ ಗೂಗಲ್ ಪೇ ಇಲ್ಲ ಅಂತ ಕ್ಯಾಶ್ ಕೊಡಿ ಅಂತ ಹೇಳಿದ್ರೆ ಬೇರೆ ಅಂಗಡಿಗೆ ಹೋಗ್ತೀನಿ ಬಿಡಪ್ಪ ಅಂತ ಅಲ್ಲಿ ಹೋಗ್ತಾ ಇದ್ದಾರೆ. ಆ ಮೂಲಕವಾಗಿ ಅನೇಕರಿಗೆ ವ್ಯಾಪಾರದಲ್ಲಿ ಲಾಸ್ ಆಗ್ತಾ ಇದೆ. ಇನ್ನೊಂದು ಕಡೆ ನೀವು ಇದನ್ನು ಕಿತ್ತಾಕ್ಬಿಟ್ರು, ಈ QR ಕೋಡು ಸ್ಕ್ಯಾನ್ ಕೋಡ್ ಇದೆಯಲ್ಲಪ್ಪ, ಇದನ್ನು ಕಿತ್ತಾಕ್ಬಿಟ್ರು ಕೂಡ ನೀವು ಕ್ಯಾಶಲ್ಲಿ ವ್ಯವಹಾರ ಮಾಡಿದ್ರು ಕೂಡ ಟ್ಯಾಕ್ಸ್ ಕಟ್ಟಲೇಬೇಕು ಅಂತೇಳಿ ವಾಣಿಜ್ಯ ತೆರಿಗೆ ಇಲಾಖೆ ಇದೀಗ ಹೇಳ್ತಾ ಇದೆ. ನೋಡಿ, ನೀವೇನೇ ಹಣ ಸ್ವೀಕಾರ ಮಾಡಿದ್ರು ಅದಕ್ಕೆ UPI ಇದೆಯಲ್ಲ, ಒಂದೇ ಒಂದು ವಿಧಾನ, ಒಂದು ಮೆಥಡ್ ಅಷ್ಟೇ, ಹಣ ಪಾವತಿಯ ಒಂದು ವಿಧಾನ ಅಷ್ಟೇ. ಅದನ್ನು ಕಿತ್ತು ಹಾಕ್ಬಿಟ್ಟು ಮಾತ್ರಕ್ಕೆ ನೀವು ವ್ಯಾಪಾರ ಮಾಡ್ತಾ ಇಲ್ಲ, ನೀವು ತೆರಿಗೆ ಕಟ್ಟಬಾರ್ದು ಆ ಥರ ಹೇಳಕ್ಕೆ ಬರಲ್ವಲ್ಲ. ನೀವು ಯಾವ ರೂಪದಲ್ಲಾದರೂ ಹಣ ಸ್ವೀಕರಿಸಿ ಅದಕ್ಕೆ ತೆರಿಗೆ ಅನ್ವಯಿಸುತ್ತದೆ ಅಂಥೇಳಿ ವಾಣಿಜ್ಯ ತೆರಿಗೆ ಇಲಾಖೆ ವ್ಯಾಪಾರಿಗಳಿಗೆ ಖಡಕ್ಕಾಗಿ ಎಚ್ಚರಿಕೆ ಕೊಡ್ತಾ ಇದೆ. ಇಲ್ಲಿ ನೀವು ಅದನ್ನು ಕಿತ್ತು ಹಾಕ್ಬಿಡ್ತೀನಿ, ಇದನ್ನು ಕಿತ್ತು ಹಾಕ್ಬಿಡ್ತೀನಿ, ನಾನು GST ರಿಜಿಸ್ಟರ್ ಮಾಡ್ಕೊಳ್ಳಲ್ಲ, ನಾನು ಹೇಗೋ ವ್ಯಾಪಾರ ಮಾಡ್ಕೊಂಡು ಹೋಗ್ಬಿಡ್ತೀನಿ ಅಂತ ಹೇಳಿದ್ರೆ ನಾವು ನಿಮ್ಮನ್ನು ಸುಮ್ಮನೆ ಬಿಡಲ್ಲ ಅಂತ ವಾಣಿಜ್ಯ ತೆರಿಗೆ ಇಲಾಖೆ ಈಗ ಹೇಳ್ತಾ ಇದೆ. GST ನೋಂದಣಿ ಮಾಡಿಸಿಕೊಳ್ಳದವರಿಗೆ ನೋಟಿಸ್ ಹೋಗ್ತಾ ಇದೆ. GST ವ್ಯಾಪ್ತಿಯನ್ನು ಮೀರಿ ವ್ಯಾಪಾರ ಮಾಡಿದ್ದವರಿಗೆ ಇದೀಗ ನೋಟಿಸ್ ಜಾರಿಯಾಗ್ತಾ ಇದೆ. ನೋಟಿಸ್ ಬೆನ್ನಲ್ಲೇ UPI ಸ್ಕ್ಯಾನರ್ಗಳನ್ನು ಕಿತ್ತೆಸ್ತಿದ್ರು, ನಗದು ರೂಪದಲ್ಲಿ ಹಣ ಸ್ವೀಕರಿಸ್ತಾ ಇದ್ರು ಕೆಲವರು. GST ನೋಂದಣಿ ಕಡ್ಡಾಯ ಯಾಕಾಗತ್ತೆ ನೋಡಿ, ಒಂದು ಹಣಕಾಸು ವರ್ಷದ 1 ಫಿನಾನ್ಷಿಯಲ್ ಇಯರ್ ಈ ಒಂದು ವಹಿವಾಟಿಗೆ ಇದು ಅನ್ವಯ ಆಗುತ್ತೆ. ಸರಕು ಪೂರೈಸುವವರು 40 ಲಕ್ಷ ಇದ್ದರೆ GST ನೋಂದಣಿ ಕಡ್ಡಾಯ ಆಗಿಬಿಡುತ್ತೆ. ಸರಕನ್ನು ಯಾರೆಲ್ಲ ಪೂರೈಕೆ ಮಾಡ್ತಾರಲ್ಲ 40 ಲಕ್ಷ ದಾಟಿದ್ರೆ ಅವರು GST ನೋಂದಣಿ ಮಾಡಿಸ್ಕೊಳ್ಬೇಕಾಗತ್ತೆ. ಸೇವೆ ಪೂರೈಸುವವರು, ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಟ್ಯಾಕ್ಸ್ ಅಲ್ವಾ ಇದು, ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಟ್ಯಾಕ್ಸ್, ಏನೋ ಸೇವೆ ಕೊಡ್ತಾ ಇದ್ದೀವಿ ನಾವು ಅವ್ರಿಗೆ, ಸರ್ವಿಸ್ ಕೊಡ್ತಾ ಇದ್ದೀವಿ ಅಂದಾಗ 20 ಲಕ್ಷ ಮೇಲ್ಪಟ್ಟಿದ್ರೆ ಅವರು ಕೂಡ ನೋಂದಣಿ ಮಾಡಿಸ್ಕೊಳ್ಬೇಕು. ಗೂಡ್ಸ್ ಆದರೆ 40 ಲಕ್ಷ ದಾಟಿದರೆ, ಸರ್ವೀಸ್ ಆದರೆ 20 ಲಕ್ಷ ದಾಟಿದರೆ ಅಂಥವರೆಲ್ಲರೂ ಕೂಡ GST ಅಂಡರಲ್ಲಿ ನೋಂದಾಯಿಸಿಕೊಳ್ಳಬೇಕು. ಅದರಲ್ಲೂ ತೆರಿಗೆ ವಿನಾಯಿತಿ, ತೆರಿಗೆ ಇರ್ತಕ್ಕಂಥ ಸರಕುಗಳು ಇರ್ತವೆ. ಇದರಲ್ಲಿ ತೆರಿಗೆಗೆ ಎಕ್ಸೆಂಪ್ಷನ್ ಇರ್ತಕ್ಕಂಥವು, ವಿನಾಯಿತಿ ಇರ್ತಕ್ಕಂಥವು ಕೆಲವು ವಿಚಾರಗಳಿವೆ. ಟ್ಯಾಕ್ಸ್ ಇರುವಂಥ ಸರಕುಗಳು ಕೂಡ ಇದರಲ್ಲಿ ಇರ್ತವೆ. ವರ್ತಕರು ಖರೀದಿ ಮತ್ತು ಮಾರಾಟದ ತೆರಿಗೆಗೆ ಹೊಂದಾಣಿಕೆ ಮಾಡಿಕೊಳ್ಳಬೇಕಾಗತ್ತೆ. ಹಾಗೆ ನಿವ್ವಳ ತೆರಿಗೆಯನ್ನು ಮಾತ್ರ ಪಾವತಿ ಮಾಡಬೇಕಾಗುತ್ತೆ. ಟೋಟಲ್ 2 ಸೇರಿಸಿ ಅದ್ರ ಮೇಲೆ ಏನು ಟ್ಯಾಕ್ಸ್ ಬರುತ್ತಲ್ಲ ಅದನ್ನು ನೀವು ಪೇ ಮಾಡಿದ್ರೆ, ಕೆಲವಕ್ಕೆ ವಿನಾಯಿತಿ ಇದೆ, ಕೆಲವಕ್ಕೆ ವಿನಾಯಿತಿ ಇಲ್ಲ, ಇವೆರಡನ್ನೂ ಸೇರಿಸ್ಕೊಂಡಾಗ ಟೋಟಲಾಗಿ ಏನು ಟ್ಯಾಕ್ಸ್ ಬರುತ್ತೋ ಅದನ್ನು ಕಟ್ಟಿರಿ ನೀವು. ಇದರಿಂದ ಸರ್ಕಾರಕ್ಕೆ ಪಾವತಿ ಮಾಡಬೇಕಾದ ತೆರಿಗೆ ಅಲ್ಪ ಪ್ರಮಾಣದಲ್ಲಿ ಆಗುತ್ತೆ, ನಿಮ್ಗೆ ಕಡಿಮೆ ಬೀಳುತ್ತವಾಗ ನಿಮಗೆ ಅಂತ. ರಾಜ್ಯದಲ್ಲಿ 98,915 ವರ್ತಕರು ರಾಜಿ ತೆರಿಗೆ ಪದ್ಧತಿ ಅಡಿಯಲ್ಲಿ ಪಾವತಿ ಮಾಡ್ತಾ ಇದ್ದಾರೆ. ರಾಜಿ ಮಾಡ್ಕೊಂಡಿದ್ದಾರಪ್ಪ, ಒಬ್ಬರಿಬ್ಬರಲ್ಲ. ರಾಜ್ಯದಲ್ಲಿ 98,915 ಹೆಚ್ಚು ಕಡಿಮೆ 1 ಲಕ್ಷ ವರ್ತಕರು ರಾಜಿ ತೆರಿಗೆ ಪದ್ಧತಿ ಅಡಿಯಲ್ಲಿ ಇದನ್ನು ಆಲ್ರೆಡಿ ಪೇ ಮಾಡ್ತಾ ಇದ್ದಾರೆ. ಹಾಗೆ ನೋಂದಣಿ ಮಾಡಿ ವಾರ್ಷಿಕ ವಹಿವಾಟಿನ 1% ಪಾವತಿ ಮಾಡಬೇಕಾಗತ್ತೆ. 1 ಕೋಟಿ 1.5 ಕೋಟಿ ಮಾಡಿದ್ದಾಗ ಇದು 1.5 ಕೋಟಿ ರೂಪಾಯಿ ಒಳಗಿನ ವ್ಯಾಪಾರಿಗಳಿಗೆ ಅನ್ವಯ ಆಗುತ್ತೆ. 40 ಲಕ್ಷದ ಮೇಲೆ 1.5 ಕೋಟಿ ಒಳಗಡೆ ಅಂಥವರು 1% ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ನೀವು ಒಂದು ಇಡೀ ವರ್ಷ 1.5 ಕೋಟಿವರೆಗೂ ನೀವು ವ್ಯಾಪಾರ ಮಾಡಿದ್ದೀರಾ ಅಂದರೆ ಕಟ್ಟಿ 1% ಟ್ಯಾಕ್ಸ್ ಅಂತ. ಇಡೀ ವರ್ಷ ನೀವು 1 ಕೋಟಿಯ ಟರ್ನ್ ಓವರ್ ಮಾಡಿದ್ದೀರ, ಲಾಭ ಅಲ್ಲ ಟರ್ನ್ ಓವರ್, ಅದನ್ನು ಮಾಡಿದ್ದೀರಾ ಅಂದರೆ 1% ನೀವು ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಆದರೆ ನೋಂದಣಿ ಮಾಡಿಕೊಳ್ಳದ ವ್ಯಾಪಾರಿಗಳಿಗೆ ಈ ಯೋಜನೆ ಅನ್ವಯಿಸಲ್ಲ. ನೋಟಿಸ್ ಪಡೆದಿರುವವರು ನೋಂದಣಿ ಮಾಡಿಕೊಂಡ್ರೆ ತಮ್ಮ ವಹಿವಾಟಿನ 1% ತೆರಿಗೆ ಪಾವತಿ ಅವರಿಗೆ ಕಷ್ಟ ಆಗಲ್ಲ ಅಂತ ವಾಣಿಜ್ಯ ತೆರಿಗೆ ಇಲಾಖೆ ಹೇಳ್ತಾ ಇದೆ.